ಕಡಿಮೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಮತ್ತು ವಯಸ್ಸಾದವರು ಸಹ ಹಲವಾರು ಕಾಯಿಲೆಗಳನ್ನು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಇವುಗಳಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ತಲೆನೋವು ಕೂಡ ಒಂದು. ನೀವು ಗಮನ ಹರಿಸಿರಬಹುದು, ತಲೆನೋವು ಬಂದಾಗ ಯಾವುದೇ ಕೆಲಸಗಳ ಮೇಲೆ ನಾವು ನಿಖರವಾಗಿ ಆಲೋಚಿಸಲು ಸಾಧ್ಯವಾಗುವುದಿಲ್ಲ. ತಲೆಯ ಬಾಧೆ ನಿಮಗೆ ಅಷ್ಟರ ಮಟ್ಟಿಗೆ ತೊಂದರೆ ನೀಡಿರುತ್ತದೆ. ಆದರೆ ತಲೆನೋವು ಬಂದ ತಕ್ಷಣ ನಾವು ಅದಕ್ಕೆ ಸೂಕ್ತವಾದ ಮಾತ್ರೆ ಎಲ್ಲಿದೆ ಎಂದು ಮೊದಲು ಹುಡುಕುತ್ತೇವೆ. ಪ್ರತಿ ಬಾರಿ ಕೂಡ ಇದು ಸಾಧ್ಯವಿಲ್ಲ. ತಲೆನೋವಿನ ಸಮಸ್ಯೆಗಳನ್ನು ಮತ್ತು ಅಡ್ಡಪರಿಣಾಮಗಳನ್ನು ಹೋಗಲಾಡಿಸಿಕೊಳ್ಳಲು ಮಾತ್ರೆಗಳಿಗಿಂತ ಅಧಿಕ ಶಕ್ತಿಶಾಲಿಯಾದ ಮನೆಮದ್ದುಗಳು ನಮ್ಮ ಬಳಿಯೇ ಇವೆ. ನಾವು ಅವುಗಳನ್ನು ಬಳಸಿಕೊಳ್ಳುವ ವಿಧಾನಗಳನ್ನು ತೆಗೆದುಕೊಳ್ಳಬೇಕು ಅಷ್ಟೆ. ತಲೆನೋವಿಗೆ ಸುಲಭವಾದ ವಿಧಾನಗಳನ್ನ ತಿಳ್ಕೊಳ್ಳೋಣ. ಒಂದು ವೇಳೆ ನಿಮಗೆ ತಲೆನೋವು ಹಣೆಯ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದರೆ ನಿಮ್ಮ 2 ಕೈಗಳ ತೋರು ಬೆರಳುಗಳನ್ನು ನಿಮ್ಮ ಮೂಗಿನ ಅಕ್ಕಪಕ್ಕ ಅಂದರೆ ನಿಮ್ಮ ಕಣ್ಣುಗಳ ಪಕ್ಕದಲ್ಲಿ ಇಟ್ಟು ಮಸಾಜ್ ಮಾಡುತ್ತಾ ಬನ್ನಿ. ಸ್ವಲ್ಪ ಒತ್ತಡ ಹಾಕಿ ವೃತ್ತಾಕಾರದಲ್ಲಿ ಮಸಾಜ್ ಮಾಡಲು ಮುಂದಾಗಿ. ಇದರಿಂದ ನಿಮ್ಮ ಹಣೆಯ ಭಾಗದಲ್ಲಿರುವ ಮಾಂಸಖಂಡಗಳು ಮತ್ತು ನರನಾಡಿಗಳು ಶಾಂತವಾಗಿ ತಲೆನೋವಿನ ಸಮಸ್ಯೆ ಮತ್ತು ಒತ್ತಡ ಕಡಿಮೆ ಮಾಡುತ್ತದೆ. ಲ್ಯಾವೆಂಡರ್ ಎಣ್ಣೆಯನ್ನು ಮಸಾಜ್ ಮಾಡಿ. ನೀವು ಮಸಾಜ್ ಮಾಡುವುದರಿಂದ ತಲೆಯ ಭಾಗಕ್ಕೆ ಹೆಚ್ಚು ರಕ್ತ ಸಂಚಾರ ಉಂಟಾಗಿ ತಲೆನೋವು ಕಡಿಮೆಯಾಗುತ್ತದೆ. ಆಯುರ್ವೇದದ ಪದ್ಧತಿ ಹೇಳುವ ಪ್ರಕಾರ ಅತಿಯಾದ ದೈಹಿಕ ಉಷ್ಣಾಂಶ ಅಥವಾ ಪಿತ್ತದ ಪ್ರಭಾವ ತಲೆನೋವಿನ ಸಮಸ್ಯೆಗೆ ಕಾರಣವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಮಜ್ಜಿಗೆ ಅಥವಾ ಎಳನೀರು ಕುಡಿಯುವುದು ಅಥವಾ ನಿಮ್ಮ ಬಳಿ ಹರಳೆಣ್ಣೆ ಇದ್ದರೆ ಅದನ್ನು ನೆತ್ತಿಯ ಭಾಗಕ್ಕೆ ಮತ್ತು ಪಾದಗಳ ಭಾಗಕ್ಕೆ ಹಚ್ಚುವುದರಿಂದ ತಲೆನೋವಿನ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ತಲೆ ಸ್ನಾನ ಮಾಡುವುದು. ತಲೆ ಸ್ನಾನ ಮಾಡುವ ಸಮಯದಲ್ಲಿ ತಲೆಯ ಭಾಗಕ್ಕೆ ಸೀಗೆಕಾಯಿ ಹಾಕಿ ಸ್ನಾನ ಮಾಡಬಹುದು. ಇದರ ಜೊತೆಗೆ ಗಸಗಸೆ ಅಥವಾ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ತುಪ್ಪವನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿ ಆಗ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ನಿಮಗೆ ತಲೆನೋವು ಬರುವ ಸಮಸ್ಯೆ ಇರೋದಿಲ್ಲ. ಆಯುರ್ವೇದದ ಪದ್ಧತಿಯಲ್ಲಿ ತಲೆನೋವನ್ನು ಹೋಗಲಾಡಿಸುವ ಇನ್ನೊಂದು ವಿಧಾನ ಎಂದರೆ ಅದು ನಮ್ಮ ದೇಹದ ಜೀರ್ಣಕ್ರಿಯೆಯನ್ನು ಅಭಿವೃದ್ಧಿಪಡಿಸುವುದು. ಇದರಿಂದ ತಲೆನೋವು ಬರುವ ಸಾಧ್ಯತೆ ತಪ್ಪುತ್ತದೆ ಎಂದು ಹೇಳುತ್ತಾರೆ. ಇದಕ್ಕಾಗಿ ನಾವು ಶುಂಠಿಯನ್ನು ನಮ್ಮ ಆಹಾರ ಪದ್ಧತಿಗಳಲ್ಲಿ ಬಳಕೆ ಮಾಡಬಹುದು. ಶುಂಠಿಯಲ್ಲಿ ಕಂಡುಬರುವ ಕೆಲವೊಂದು ನೈಸರ್ಗಿಕ ಎಣ್ಣೆಯ ಅಂಶಗಳು ನಮ್ಮ ದೇಹದ ರಕ್ತ ಸಂಚಾರದ ಮೇಲೆ ಪ್ರಭಾವ ಉಂಟು ಮಾಡಿ ತಲೆನೋವಿನ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ನೀವು ಶುಂಠಿಯಿಂದ ಚಹಾ ತಯಾರು ಮಾಡಿ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ತಲೆನೋವಿನ ಸಾಧ್ಯತೆಯನ್ನು ಕಡಿಮೆ ಮಾಡ್ಕೋಬಹುದು. ಸಂಶೋಧನೆಗಳು ಹೇಳುವ ಹಾಗೆ ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ದೇಹದಲ್ಲಿ ಉರಿಯೂತದ ಪ್ರಭಾವವನ್ನು ಉಂಟು ಮಾಡಿ ತಲೆನೋವಿನ ಸಮಸ್ಯೆಗೆ ಕಾರಣವಾಗುತ್ತದೆ. ಮೈಗ್ರೇನ್ ಸಮಸ್ಯೆ ಕೂಡ ಕಂಡುಬರಲು ಇದೇ ಕಾರಣ. ರಕ್ತ ಸಂಚಾರದಲ್ಲಿ ಈ ಅಂಶಗಳು ಬೆರೆತು ತಲೆನೋವಿಗೆ ಕಾರಣ ಆಗುತ್ತದೆ. ಹೀಗಾಗಿ ಯಾವ ಆಹಾರ ಪದಾರ್ಥಗಳನ್ನು ತಿಂದರೆ ನಮಗೆ ತಲೆನೋವು ಬರುತ್ತದೆ ಎಂಬುದನ್ನು ಅವುಗಳಿಂದ ಸಾಧ್ಯವಾದಷ್ಟು ದೂರವಿರಿ. ತಲೆನೋವನ್ನು ವಾಸಿ ಮಾಡುವಂತಹ ಕೆಲವೊಂದು ಆಹಾರಗಳನ್ನು ಆಗಾಗ ಹೆಚ್ಚಾಗಿ ಸೇವಿಸಿ. ವ್ಯಾಯಾಮ ಮಾಡುವುದರಿಂದ ದೇಹದಲ್ಲಿ ರಕ್ತ ಸಂಚಾರ ದೇಹದ ಎಲ್ಲ ಭಾಗಗಳಿಗೆ ಸರಾಗವಾಗಿ ಪೂರೈಕೆಯಾಗುತ್ತದೆ. ಮುಖ್ಯವಾಗಿ ನಮ್ಮ ಕುತ್ತಿಗೆ ಭಾಗ, ನೆತ್ತಿಯ ಭಾಗ ರಕ್ತ ಸಂಚಾರ ಉಂಟಾಗಿ ತಲೆನೋವಿನ ಸಮಸ್ಯೆ ಕಡಿಮೆಯಾಗುತ್ತದೆ. ತಲೆನೋವು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಕುತ್ತಿಗೆಯನ್ನು ಹಿಂದೆ ಮುಂದೆ ಮತ್ತು ಅಕ್ಕಪಕ್ಕ ಚೆನ್ನಾಗಿ ಆಡಿಸಿ. ಅದರಿಂದ ಹೃದಯದಿಂದ ತಲೆಯ ಭಾಗಕ್ಕೆ ಹರಡಿರುವ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಉಂಟಾಗಿ ಮಾಂಸಖಂಡಗಳು ಶಾಂತಗೊಳ್ಳುತ್ತದೆ. ತಲೆನೋವಿನ ಸಮಸ್ಯೆ ಪ್ರಭಾವ ಕಡಿಮೆಯಾಗುತ್ತದೆ. ವಿಶೇಷವಾಗಿ ತಲೆಯ ಹಿಂಭಾಗದಲ್ಲಿ ಹೆಚ್ಚು ನೋವು ಕಂಡುಬರುತ್ತಿದ್ದರೆ ಹೀಗೆ ಮಾಡಬಹುದು. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀ ಕುಡಿಯೋದ್ರಿಂದ ತಲೆನೋವನ್ನು ದೂರವಿಡಬಹುದು. ಏಕೆಂದರೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿವೆ. ಗ್ರೀನ್ ಟೀ ಕುಡಿಯುವ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿಕೊಂಡು ಸ್ವಲ್ಪ ಬಿಸಿ ಇರುವಾಗ ಕುಡಿದರೆ ಸಾಕಷ್ಟು ಅನುಕೂಲಕಾರಿ. ಆದರೆ ಅತಿಯಾಗಿ ಗ್ರೀನ್ ಟೀ ಕುಡಿಯಲು ಹೋಗಬೇಡಿ. ಇದರಿಂದ ಬೇರೆ ಬಗೆಯ ಆರೋಗ್ಯ ಸಮಸ್ಯೆಗಳು ಕೂಡ ಪ್ರಾರಂಭವಾಗಬಹುದು. ಕೆಲವೊಮ್ಮೆ ಯಾವುದಾದರೂ ಒಂದು ಹೊತ್ತು ಊಟ ಬಿಟ್ಟು ಉಪವಾಸವಿರುವುದರಿಂದ ತಲೆನೋವು ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಬೆಳಗಿನ ಸಮಯದಲ್ಲಿ ಕುಡಿಯುವ ಕಾಫಿ ಮಿಸ್ ಮಾಡಿಕೊಂಡರೆ ಕೆಲವರಿಗೆ ಇಡೀ ದಿನ ತಲೆನೋವು ಹಿಡಿಯುತ್ತದೆ. ಹಾಗಾಗಿ ನೋವು ನಿವಾರಕ ಔಷಧಿಗಳನ್ನು ವಾರಕ್ಕೊಮ್ಮೆ ಬಳಕೆ ಮಾಡಬಹುದು.
ತಲೆನೋವಿನ ಸಮಸ್ಯೆ ಹೆಚ್ಚಾಗಲು ಬೇರೆ ಬಗೆಯ ಕಾರಣಗಳು ಸಹ ಇರಬಹುದು. ಅತಿಯಾದ ತಲೆನೋವು ಬಂದಂತಹ ಸಂದರ್ಭದಲ್ಲಿ ಮತ್ತು ಇಷ್ಟು ದಿನಗಳಾದರೂ ಅದು ಕಡಿಮೆ ಆಗದೇ ಇದ್ದರೆ ತಕ್ಷಣವೇ ವೈದ್ಯರಿಗೆ ತೋರಿಸಿ. ಆಯುರ್ವೇದ ತಜ್ಞರು ಹೇಳುವ ಹಾಗೆ ನಮ್ಮ ದೇಹದ ನರಮಂಡಲಕ್ಕೆ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಒಂದು ರೀತಿಯ ನೇರ ಸಂಬಂಧವಿದೆ. ಒಂದು ವೇಳೆ ನಿಮಗೆ ಈ ರೀತಿಯ ನೈಸರ್ಗಿಕ ವಿಧಾನಗಳು ಕೆಲಸ ಮಾಡದೇ ಇದ್ದರೆ ವೈದ್ಯರಿಗೆ ತೋರಿಸುವುದನ್ನು ಮಾತ್ರ ನಿರ್ಲಕ್ಷ್ಯ ಮಾಡಬೇಡಿ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.